ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಒಂದು ನಮ್ಮ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಬೇಸಿಕ್ಸು ನೋಡಿದ್ರೆ ಒಂದು UPSC ಪರೀಕ್ಷೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫೈನ್ಸ್ ದ ಟರ್ಮ್ ಸ್ಟೇಟ್. ಹಾಗಾದರೆ ಸ್ಟೇಟ್ ಅಂತಕ್ಕಂಥ ಪದದ ಅರ್ಥ ಏನು ಅಂತಕ್ಕಂಥದ್ದನ್ನು ಕೇಳಿದರು. ಸೊ ಇದು ತುಂಬಾ ಬೇಸಿಕ್ಸು. ಇದು ನಮ್ಮ NCERT ಬುಕ್ಸಲ್ಲಿಯೂ ಸಹಿತ ನಾವು ಓದ್ತೀವಿ ಸ್ಟೇಟ್ ಬಗ್ಗೆ. ಸೊ ಆದರೆ ನಾವು ಓದ್ತಕ್ಕಂಥ ವಿಷಯವನ್ನು ಯಾವ ರೇಂಜಿಗೆ ನಾವು ಗ್ರಹಿಸ್ಕೋಬೇಕು, ಎಷ್ಟು ಅರ್ಥ ಮಾಡ್ಕೋಬೇಕು, ಸೊ ಎಷ್ಟು ನಮ್ಮ ಓದುವಾಗ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು, ಎಷ್ಟು ಕಾನ್ಷಿಯಸ್ ಆಗಿರ್ಬೇಕು ನಾವು ಅಂತಕ್ಕಂಥದ್ದನ್ನು ಈ ಪ್ರಶ್ನೆ ಮೂಲಕ ನಮಗೆ ಗೊತ್ತಾಗುತ್ತೆ. ತುಂಬ ಸಿಂಪಲ್. ಸ್ಟೇಟ್ ಅನ್ನೋದನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ತೀವಿ. ನಮ್ಮ ಬಾಯಲ್ಲಿ ರಾಜ್ಯ, ರಾಷ್ಟ್ರ ಅಂತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ಬಳಸ್ತೀವಿ. ಪ್ರತಿನಿತ್ಯ ನಾವು ನ್ಯೂಸಲ್ಲಿ ಕೇಳ್ತೀವಿ, ಪ್ರತಿನಿತ್ಯ ಮೀಡಿಯಾದಲ್ಲಿ ಕೇಳ್ತೀವಿ. ಸೊ ಆದರೆ ನಮಗೆ ನಿಜವಾದ ಅರ್ಥ ಗೊತ್ತಿರೋದಿಲ್ಲ. ಸ್ಟೇಟ್ ಅಂತಕ್ಕಂಥ ನಿಜವಾದ ಅರ್ಥ, ವಾಟ್ ಈಸ್ ದ ಥಿಯರಿಟಿಕಲ್ ಡೆಫಿನೇಷನ್ ಆ್ಯಕ್ಚುಲಿ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿರಲ್ಲ. ಸೊ ಅದನ್ನು ಟೆಸ್ಟ್ ಮಾಡೋದೇ ನಮ್ಮ ಈ UPSC ಮತ್ತು KS ಪರೀಕ್ಷೆಗಳು. ಎಷ್ಟು ನಾವು ಬೇಸಿಕ್ಸಲ್ಲಿ ಸ್ಟ್ರಾಂಗ್ ಇದ್ದೀವಿ ಅಂತಕ್ಕಂಥದ್ದನ್ನು ಚೆಕ್ ಮಾಡೋದೇ ಈ ಒಂದು ಎಕ್ಸಾಮ್ಸ್. ಸೊ ಇಲ್ಲಿ ಡೆಫಿನೇಷನ್ ಆಫ್ ದ ಸ್ಟೇಟನ್ನು ಕೇಳಿದ್ದಾರೆ. ಸೊ ಇಲ್ಲಿ ಹಲವಾರು 4 ಡೆಫಿನೇಷನ್ನ ಕೇಳಿದ್ದಾರೆ. ಸೊ ನಾವಿಲ್ಲಿ ಈ ಡೆಫಿನೇಷನ್ನ ಓದಿದರೆ ಎಲ್ಲ ಒಂದೇ ಥರ ಅನಿಸುತ್ತೆ ನಮಗೆ. ಸೊ ಇವಾಗ ಒಂದೇದು ನೋಡಿ, ಕಮ್ಯುನಿಟಿ ಆಫ್ ಪರ್ಸನ್ಸ್ ಪರ್ಮನೆಂಟ್ಲಿ ಅಕ್ಯುಪೈಯಿಂಗ್ ಅ ಡಿಫೈನ್ಡ್ ಟೆರಿಟರಿ, ಓಕೆ, ಆ್ಯಂಡ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಟ್ರೋಲ್ ಆ್ಯಂಡ್ ದೇ ಪೊಸೆಸ್ ಆನ್ ಆರ್ಗನೈಸ್ಡ್ government. Okay, second one nodi, politically organized people of a definite territory and possessing an authority to govern them, maintain law and order and protect their natural rights and safeguard their means of sustenance. Third one, number of persons who have been living in a definite territory for a very long time with their own culture, tradition and government. Fourth one, society permanently living in a definite territory with a central authority and executive responsible to the central authority and an independent ಜುಡಿಷರಿ. ಸೊ ಇಲ್ಲಿ ನಾವು ನೋಡಿದರೆ ಈ ಎಲ್ಲ ಡೆಫಿನೇಷನ್ಗಳು ಒಂದೇ ರೀತಿಯಾಗಿ ಕಾಣುತ್ತೆ. ಸೊ ಆದರೆ ಒಂದು ಬೇಸಿಕ್ ಫಂಡ ಇದೆ, ಏನು ಸ್ಟೇಟ್ ಅಂತಕ್ಕಂಥದ್ದನ್ನು ದೇರ್ ಇಸ್ ಅ ಬೇಸಿಕ್ ಕ್ರೈಟೇರಿಯಾ. ಸ್ಟೇಟ್ ಅಂತಕ್ಕಂಥದ್ದು ಯಾವುದನ್ನು ಕರಿತೀವಿ. ಸೊ ಇವಾಗ ಒಂದು ಟ್ರೈಬಲ್ ಏರಿಯಾ ಇರುತ್ತೆ ಅಥವಾ ಬೇರೆ ಒಂದು ಕಮ್ಯುನಿಟಿ ಏರಿಯಾ ಇರುತ್ತೆ. ಸೊ ಅದನ್ನು ನಾವು ಸ್ಟೇಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಆದರೆ ಒಂದು ಬೇಸಿಕ್ಸ್ ಆಫ್ ದ ಸ್ಟೇಟ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಆ್ಯನ್ ಅಟಾನಮಸ್, ಇಟ್ ಶುಡ್ ಬಿ ಆ್ಯನ್ ಅಟಾನಮಸ್ ಆರ್ಗನೈಸೇಷನ್ ಅಥವಾ ಅಟಾನಮಸ್ ಟೆರಿಟರಿ ವಿತೌಟ್ ಎನಿ ಎಕ್ಸ್ಟರ್ನಲ್ ಕಂಟ್ರೋಲ್, ವಿತೌಟ್ ಎನಿ ಎಕ್ಸ್ಟರ್ನಲ್ ಕಂಟ್ರೋಲ್. ಸೊ ನಾವು ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಬ್ರಿಟಿಷರು ಇದ್ದಾಗ ವಿ ವೇರ್ ನಾಟ್ ಎ ಸ್ಟೇಟ್, ವಿ ವೇರ್ ಎ ಕೊಲನೈಸ್ಡ್ ಕಂಟ್ರಿ. ಸೊ ಯಾಕಂತ ಹೇಳಿದ್ರೆ ನಮಗೆ ಆವಾಗ ಎಕ್ಸ್ಟರ್ನಲಿ ಇಟ್ ವಾಸ್ ಎನ್ ಇಂಪೋಸ್ಡ್ ಗೌರ್ಮೆಂಟ್. ಸೊ ಕೊಲೋನಿಯಲ್ ಗೌರ್ಮೆಂಟ್ ಇತ್ತು. ಸೊ ಆವಾಗ ವಿ ವೇರ್ ನಾಟ್ ಎ ಸ್ಟೇಟ್ ಆ್ಯಕ್ಚುಲಿ. ಸೊ ಬಟ್ ಇವಾಗ ವಿ ಆರ್ ಎನ್ ಇಂಡಿಪೆಂಡೆಂಟ್ ಸ್ಟೇಟ್. ನಮಗೆ ಎಕ್ಸ್ಟರ್ನಲ್ಲಿ ಯಾರು ನಮ್ಮನ್ನು ರೂಲ್ ಮಾಡ್ತಾ ಇಲ್ಲ. ಸೊ ನಾವು ಭಾರತೀಯರೇ ನಾವು ಎಲೆಕ್ಷನನ್ನು ಮಾಡಿ ನಮ್ಮ ರಿಪ್ರೆಸೆಂಟೇಟಿವ್ಸ್ನ ಆಯ್ಕೆ ಮಾಡಿ ನಮ್ಮ ಆಡಳಿತವನ್ನು ನಾವೇ ನಡೆಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ವಿ ಆರ್ ಎನ್ ಇಂಡಿಪೆಂಡೆಂಟ್ ಕಂಟ್ರಿ ಅಥವಾ ಇಂಡಿಪೆಂಡೆಂಟ್ ಕಮ್ಯುನಿಟಿ ಅಥವಾ ಒಂದು ಇಂಡಿಪೆಂಡೆಂಟ್ ಏರಿಯಾ ಅಥವಾ ಒಂದು ಎಂಟೈರ್ ಕಂಟ್ರಿಯ. ಸೊ ಅದಕ್ಕೆ ವಿ ಆರ್ ಫ್ರೀ ಫ್ರಮ್ ಎನಿ ಎಕ್ಸ್ಟರ್ನಲ್ ಕಂಟ್ರೋಲ್. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಆ್ಯಕ್ಟ್ ಆದಂಥ ಆಪ್ಷನ್ ಅಂತ ಹೇಳಿದ್ರೆ ಕಮ್ಯುನಿಟಿ ಆಫ್ ಪರ್ಸನ್ಸ್ ಪರ್ಮನೆಂಟ್ಲಿ ಅಕ್ಯುಪೈಯಿಂಗ್ ಎ ಡಿಫೈನ್ಡ್ ಟೆರಿಟರಿ, ಓಕೆ, ಆ್ಯಂಡ್ ದೇ ಆರ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಟ್ರೋಲ್ ಆ್ಯಂಡ್ ಪೊಸೆಸಿಂಗ್ ಎನ್ ಆರ್ಗನೈಸ್ಡ್ ಗೌರ್ಮೆಂಟ್. ಸೊ ಇದು ಅತಿ ಸೂಕ್ತವಾದಂತಹ ಡೆಫಿನೇಷನ್. ಸೊ ಇಲ್ಲಿ ಕೆಳಗಡೆ ಬಂದರೆ ಇದು ಕೂಡ ಸೇಮ್ ಅನಿಸುತ್ತೆ, ಪೊಲಿಟಿಕಲಿ ಆರ್ಗನೈಸ್ಡ್ ಪೀಪಲ್ ಆಫ್ ಡೆಫಿನೆಟ್ ಟೆರಿಟರಿ. ಸೊ ನಮ್ಮ ಇಂಡಿಯಾ ಕೂಡ ಪೊಲಿಟಿಕಲಿ ಆರ್ಗನೈಸ್ಡ್ ಪೀಪಲೇ, ಓಕೆ, ಆ್ಯಂಡ್ ದೇ ಪೊಸೆಸ್ ಎನ್ ಅಥಾರಿಟಿ ಟು ಗವರ್ನ್ ದೆಮ್, ಓಕೆ, ದೇರ್ ಇಸ್ ಎ ಅಥಾರಿಟಿ ಇದೆ, ಗೌರ್ಮೆಂಟ್ ಇದೆ ನಮ್ಮನ್ನು ಆಡಳಿತ ನಡೆಸಲಿಕ್ಕೆ. ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್ ಇದೆ, ಪ್ರೊಟೆಕ್ಟ್ ದೇರ್ ನ್ಯಾಚುರಲ್ ರೈಟ್ಸ್ ಕೂಡ ಇದೆ, ಸೇಫ್ ಗಾರ್ಡ್ ದೇರ್ ಮೀನ್ಸ್ ಆಫ್ ಸಸ್ಟೆನ್ಸ್ ಇದು ಸಹಿತ ಇದೆ. ಆದರೆ ಬೇಸಿಕ್ ನಾನೇನು ಹೇಳಿದೆ, ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಅಥವಾ ಆಟೋನಮಸ್ ಫ್ರಮ್ ಎನಿ ಎಕ್ಸ್ಟರ್ನಲ್ ಕಂಟ್ರೋಲ್. ಆ ಒಂದು ಮುಖ್ಯವಾದಂತಹ ವರ್ಡ್ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಈ ರೀತಿ ವರ್ಡ್ಸನ್ನು ಭಾಳ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕು ನಾವು. ಸೊ ಅದಾದಮೇಲೆ ನಂಬರ್ ಆಫ್ ಪರ್ಸನ್ಸ್ ಹೂ ಹ್ಯಾವ್ ಬಿನ್ ಲಿವಿಂಗ್ ಇನ್ ಎ ಡೆಫಿನೆಟ್ ಟೆರಿಟರಿ. ಓಕೆ, ಇಂಡಿಯಾದಲ್ಲೂ ಸಹಿತ ವಿ ಆರ್ ಲಿವಿಂಗ್ ಇನ್ ಎ ಡೆಫಿನೆಟ್ ಟೆರಿಟರಿ ಫಾರ್ ಎ ವೆರಿ ಲಾಂಗ್ ಟೈಮ್. ಎಸ್, ವಿ ಆರ್ ಲಿವಿಂಗ್ ಫಾರ್ ಎ ಲಾಂಗ್ ಟೈಮ್ ವಿತ್ ದೇರ್ ಓನ್ ಕಲ್ಚರ್. ಎಸ್, ವಿ ಹ್ಯಾವ್ ಕಲ್ಚರ್, ವಿ ಹ್ಯಾವ್ ಟ್ರೆಡಿಷನ್ ಆ್ಯಂಡ್ ಗವರ್ಮೆಂಟ್. ಸೊ ಇದೆಲ್ಲ ಇದೆ. ಆದರೆ ಬೇಸಿಕಲಿ ಈ ಡೆಫಿನೇಷನಲ್ಲಿ ಇಂಡಿಪೆಂಡೆಂಟ್ ಅಥವಾ ಆಟೋನಮಸ್ ಅಂತೇಳಿ ಎಲ್ಲೂ ಸಹಿತ ಯೂಸ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಡೆಫಿನೇಷನ್ ಆಗೋದಿಲ್ಲ. ಸೊ ಅದಾದಮೇಲೆ ಸೊಸೈಟಿ ಪರ್ಮನೆಂಟ್ಲಿ ಲಿವಿಂಗ್ ಇನ್ ಎ ಡೆಫಿನೆಟ್ ಟೆರಿಟರಿ ವಿತ್ ಸೆಂಟ್ರಲ್ ಅಥಾರಿಟಿ. ಎಸ್, ನಮಗೆ ಸೆಂಟ್ರಲ್ ಅಥಾರಿಟಿ ಇದೆ. ಆ್ಯಂಡ್ ಎಕ್ಸಿಕ್ಯೂಟಿವ್, ಎಸ್, ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಆ್ಯಂಡ್ ರೆಸ್ಪಾನ್ಸಿಬಲ್ ಟು ದ ಸೆಂಟ್ರಲ್ ಅಥಾರಿಟಿ. ಎಸ್, ಸೆಂಟ್ರಲ್ ಅಥಾರಿಟಿಗೆ ರೆಸ್ಪಾನ್ಸಿಬಲ್ ಇದ್ದಾರೆ. ದೆನ್ ಇಂಡಿಪೆಂಡೆಂಟ್ ಜುಡಿಷರಿ. ಎಸ್, ವಿ ಹ್ಯಾವ್ ಇಂಡಿಪೆಂಡೆಂಟ್ ಜುಡಿಷರಿ. ಸೊ ಆದರೆ ಇಲ್ಲೂ ಸಹಿತ ಮುಖ್ಯವಾಗಿ ಇಂಡಿಪೆಂಡೆಂಟ್ ಅಥವಾ ಆಟೋನಮಸ್ ಅಂತಕ್ಕಂಥ ಶಬ್ದ ಬರಲೇ ಇಲ್ಲ. ಸೊ ಅದಕ್ಕೋಸ್ಕರ ಅದು ಸಹಿತ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆಯನ್ನು ನಾನು ಉದಾಹರಣೆಯಾಗಿ ತೊಗೊಂಡು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಎಷ್ಟು ನಮಗೆ ಬೇಸಿಕ್ ಸ್ಟ್ರಾಂಗ್ ಇರಲೇಬೇಕು. ಸೊ ಆ ಒಂದು ಟರ್ಮ್ಸ್ನ ಆ ಡೆಫಿನೇಷನ್ ಎಷ್ಟು ಕರೆಕ್ಟಾಗಿ ಅಕ್ಯುರೇಟಾಗಿ ನಮ್ಗೆ ಗೊತ್ತಿರಬೇಕು. ಮತ್ತು NCERT ಪುಸ್ತಕದ
ಇಂಪಾರ್ಟೆನ್ಸ್ ಏನು ಅಂತಕ್ಕಂಥ ಹೇಳೋದಕ್ಕೆ ಈ ಒಂದು ಪ್ರಶ್ನೆಯನ್ನು ತೊಗೊಂಡಿದ್ದೀನಿ. ಸೊ ಅದೇ ಥರ ಇಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡೋದಾದರೆ ಗವರ್ನಮೆಂಟ್ ಅಂತ ಹೇಳಿ ಇದೆ. ಸೊ ಅದಾದಮೇಲೆ ಗವರ್ನೆನ್ಸ್. ಸೊ ಎರಡು ಪದಗಳು ಸಿಮಿಲರ್ ಆಗಿ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ. ಸರ್ಕಾರ ಅಂತ ಹೇಳಿ ಹೇಳ್ತೀವಿ. ಓಕೆ, ಅದಾದಮೇಲೆ ಆಡಳಿತ. ಸೊ ಎಲ್ಲಾದರೂ ನಾವು ಗೌರ್ಮೆಂಟ್ ಆಫೀಸಿಗೆ ಹೋದರೆ ಅಲ್ಲಿ ಆಡಳಿತ ಕಚೇರಿ ಅಂತಕ್ಕಂಥದ್ದು ಇರುತ್ತೆ, ಆಡಳಿತ ಕಚೇರಿ. ಸೊ ನಾವು ಡೇ ಟು ಡೇ ಲೈಫಲ್ಲಿ ಎರಡನ್ನೂ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಆದರೆ ನಮಗೆ ಆ್ಯಕ್ಚುಯಲ್ ಡಿಫ್ರೆನ್ಸ್ ಗೊತ್ತಿರಲ್ಲ. ಗವರ್ನಮೆಂಟ್ ಅಂತ ಹೇಳಿದರೆ ಏನು, ಗವರ್ನೆನ್ಸ್ ಅಂತ ಹೇಳಿದರೆ ಏನು ಅನ್ನೋದು ಅಕ್ಯುರೇಟ್ ಡೆಫಿನೇಷನ್ ಗೊತ್ತಿರಲ್ಲ. ಸೊ ಇಲ್ಲಿ ನಾವು ಮುಖ್ಯವಾಗಿ ನೋಡಿದರೆ ಗವರ್ನಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಥವಾ ರಿಪ್ರೆಸೆಂಟೇಟಿವ್ಸ್. ಓಕೆ, ಸೊ ಈ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅವರ ರಿಪ್ರೆಸೆಂಟೇಟಿವ್ಸ್ ಹೂ ಮೇಕ್ ಲಾಸ್, ಯಾರು ಕಾನೂನುಗಳನ್ನು ಮಾಡ್ತಾರೆ ಮತ್ತು ಈ ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಕಾನೂನನ್ನು ಮಾಡೋರು ಯಾರು? ನಮ್ಮ ಪ್ರತಿನಿಧಿಗಳು. ಸೊ ಅದು MPs ಮತ್ತು MLAs. ಓಕೆ, ಇಂಪ್ಲಿಮೆಂಟ್ ಮಾಡೋದು ಯಾರು? ಇಲ್ಲಿ ಮುಖ್ಯವಾಗಿ ಮಿನಿಸ್ಟರ್ಸ್ ಬರ್ತಾರೆ, ಮಿನಿಸ್ಟರ್ಸು. ಸೊ ಅದಾದಮೇಲೆ ಸಿವಿಲ್ ಸರ್ವೆಂಟ್ಸ್ ಬರ್ತಾರೆ ಅಥವಾ ಬ್ಯೂರೋಕ್ರಾಟ್ಸ್ ಅಂತ ಏನು ಹೇಳ್ತೀವಿ, IAS IPS ಆಗಿರ್ಬೋದು, ಮತ್ತು ಕರ್ನಾಟಕದಲ್ಲಿ KAS ಆಫೀಸರ್ಸ್ಗಳಾಗಿರ್ಬೋದು. ಸೊ ಇವರೆಲ್ಲ ಬ್ಯೂರೋಕ್ರಾಟ್ಸ್. ಸೊ ಇವ್ರನ್ನೆಲ್ಲ ಸೇರಿಕೊಂಡು ಮತ್ತು ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಇವರನ್ನೆಲ್ಲ ನಾವು ಗವರ್ನಮೆಂಟ್ ಅಂತ ಹೇಳಿ ಹೇಳ್ತೀವಿ. ಸೊ ಗವರ್ನಮೆಂಟ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಸೊ ಈಗ ಗವರ್ನೆನ್ಸ್ ಕಡೆ ಬಂದರೆ, ಗವರ್ನೆನ್ಸ್ ಅಂತ ಹೇಳಿದರೆ ಇಟ್ ಈಸ್ ಮೇನ್ಲಿ ಪ್ರಾಸೆಸ್. ಸೊ ಯಾವ ಒಂದು ಪ್ರೊಸೆಸನ್ನು ಯೂಸ್ ಮಾಡಿ ನಾವು ಲಾನ ಮಾಡ್ತೀವಿ ಮತ್ತು ಯಾವ ಒಂದು ಪ್ರೊಸೆಸ್ನ ಯೂಸ್ ಮಾಡಿ ಲಾನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಯಾವ ಪ್ರೊಸೆಸ್ನ ಯೂಸ್ ಮಾಡಿ ನಾವು ಗೌರ್ಮೆಂಟ್ ಸ್ಕೀಮ್ಸನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಈ ಎಲ್ಲ ಒಂದು ಪ್ರೊಸೆಸ್ಸನ್ನು ಅಥವಾ ಪ್ರಕ್ರಿಯೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ಎಲ್ಲ ಪ್ರಕ್ರಿಯೆಯನ್ನು ನಾವು ಒಂದು ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ತುಂಬ ಒಂದು ಸಿಂಪಲ್ ಉದಾಹರಣೆ ಕೊಡೋದಾದರೆ, ಈಗ ನಾವು ಒಂದು ಪೊಲೀಸ್ ಸ್ಟೇಷನ್ನ ತಗೊಳ್ಳೋಣ. ಪೊಲೀಸ್ ಸ್ಟೇಷನ್. ಸೊ ಈ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ತೊಗೊಂಡ್ರೆ, ಇವಾಗ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ತೊಗೊಂಡ್ರೆ ಅಲ್ಲಿ ನಮಗೆ PSI ಇರ್ತಾರೆ. ಓಕೆ, ಅದಾದಮೇಲೆ ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ. ಸೊ ಅದಾದಮೇಲೆ ಇನ್ನು ಇತರ ಉಳಿದಿರ್ತಕ್ಕಂತಹ ಕಾನ್ಸ್ಟೇಬಲ್ಸ್ ಎಲ್ಲ ಇರ್ತಾರೆ, ಅವರ ಸಿಬ್ಬಂದಿ ವರ್ಗ. ಸೊ ಈ ಎಲ್ಲ ಒಂದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಏನಿದ್ದಾರೆ, ಸೊ ಇವ್ರನ್ನ ನಾವು ಗವರ್ನಮೆಂಟ್ ಅಥವಾ ಗವರ್ನಮೆಂಟ್ ಎಂಪ್ಲಾಯೀಸ್ ಅಂತ ಹೇಳಿ ಕರಿತೀವಿ, ಅಥವಾ ಎಕ್ಸಿಕ್ಯೂಟಿವ್ಸ್ ಅಂತ ಅಥವಾ ಬ್ಯೂರೋಕ್ರಾಟ್ಸ್ ಅಂತ ಕರಿತೀವಿ. ಸೊ ಆದರೆ ಇವರು ಈ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಸಿಬ್ಬಂದಿಗಳ ಕಾರ್ಯ ಏನಿದೆ, ಸೊ ಇವರ ಒಂದು ಕಾರ್ಯ ಬೇಸಿಕಲಿ ಕಾನೂನು ಅಥವಾ ಒಂದು ಲಾನ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಇವರ ಒಂದು ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಕಾನೂನಿನ ಮೇಲೆ ಇವರು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು. ಆ ಒಂದು ಕಾನೂನು ಮತ್ತು ಅಲ್ಲಿರ್ತಕ್ಕಂತಹ ರೂಲ್ಸ್, ಸರ್ಕಾರ ಮಾಡಿರ್ತಕ್ಕಂಥ ರೂಲ್ಸ್ ಏನಿರುತ್ತೆ ಅದರ ಮೇಲೆ ಇವರು ಕೆಲಸ ಮಾಡ್ತಕ್ಕಂತಹದ್ದು. ಸೊ ಇವರು FIR ಹಾಕ್ತಕ್ಕಂತಹ ಒಂದು ಪ್ರೊಸೀಜರ್ಸ್ ಏನಿದೆ, ಸೊ ಅದಾದಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ಯಾವ ರೀತಿ ಇವರು ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ತಾರೆ. ಸೊ ಇವೆಲ್ಲವನ್ನು ನಾವು ಗವರ್ನೆನ್ಸ್ ಅಂತ ಹೇಳಿ ಹೇಳ್ಬೋದು, ಅಥವಾ ಆಡಳಿತ ಅಂತ ಹೇಳಿ ಹೇಳ್ತೀವಿ. ಸೊ ಇದು ಮುಖ್ಯವಾಗಿ ಗವರ್ನಮೆಂಟ್ ಮತ್ತು ಗವರ್ನೆನ್ಸ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಓದುವಾಗ ನಮಗೆ ಕ್ಲಾರಿಟಿ ಇರೋದಿಲ್ಲ ಈ ಒಂದು ಡೆಫಿನೇಷನ್ ಬಗ್ಗೆ, ಗವರ್ನಮೆಂಟ್. ಸೊ ನಾವು ಡೇ ಟು ಡೇನಲ್ಲಿ ಎರಡನ್ನೂ ಯೂಸ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ನಮಗೆ ಅದು ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಓದುವಾಗ ಬಹಳ ಕೇರ್ಫುಲ್ಲಾಗಿ ಓದಬೇಕು. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಷ್ಟು ನಾವು ತೊಗೊತೀವಿ ಅಷ್ಟು ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ಒಂದು ಗೈಡನ್ನು ಇಟ್ಕೊಂಡು ನಾವು ನಮ್ಮ ಕೋರ್ಸಲ್ಲೂ ಸಹಿತ ಹಲವಾರು ಡಿಸ್ಕಷನ್ಗಳನ್ನು ಮಾಡ್ತೀವಿ, ಹಲವಾರು ಸ್ಟ್ರಾಟಜಿಗಳನ್ನು ನಾನು ಹೇಳ್ತೀನಿ. ಸೊ ಯಾವ ಥರ ನೀವು ಪುಸ್ತಕವನ್ನು ಓದುವಾಗ ಬಹಳ ಕೇರ್ಫುಲ್ಲಾಗಿ ಓದಬೇಕು, ಎಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಥರದ ಒಂದು ಪ್ರಶ್ನೆಗಳು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಮುಂದೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.